ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಸದ್ಯಕ್ಕಿಲ್ಲ ರಿಲೀಸ್. ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮಾಜಿ ಸಚಿವರಿಗೆ ಇನ್ನೂ 4 ದಿನ ಜೈಲೇ ಗತಿ. ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರಿದ ಪೆನ್ ಡ್ರೈವ್ ಟಾಕ್ ವಾರ್. ಪ್ರಪಂಚದ ಅತಿ ದೊಡ್ಡ ಹಗರಣ ಎಂದ ಕೃಷ್ಣ ಬೈರೇಗೌಡಗೆ ಕೌಂಟರ್. ಸ್ವತಂತ್ರ ತನಿಖೆಗೆ ಸವಾಲ್ ಹಾಕಿದ ಮಾಜಿ ಸಿಎಂ ಎಚ್ಡಿಕೆ. ಪೆನ್ ಡ್ರೈವ್ ರಿಲೀಸ್ ಹಿಂದೆ ಇದ್ದಾರಾ 4 ಮಿನಿಸ್ಟರ್ಸ್. ದೇವರಾಜೇಗೌಡ ಆರೋಪದಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನ. ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ 4 ಎಸ್ಐಟಿ ಗಾಳ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಜನಸಂಖ್ಯೆ ಬಾಂಬ್. ಹಿಂದೂ ಸಂಖ್ಯೆ ಇಳಿಕೆ, ಮುಸ್ಲಿಂ ಜನಸಂಖ್ಯೆ ಏರಿಕೆ. ಹೊಸ ಚರ್ಚೆಗೆ ವೇದಿಕೆಯಾದ ಪಾಪ್ಯುಲೇಷನ್ ಏರಿಳಿತ. ಚುನಾವಣೆ ಮುಗಿತಾ ಇದ್ದಂತೆ ಸಿಎಂ ರಿಲ್ಯಾಕ್ಸ್ ಮೂಡ್. ರಾಜ್ಯದಲ್ಲಿ ಬರಗಾಲವಿದ್ರೂ ಮಜಾ ಮಾಡ್ತಿದ್ದೀರಾ? 16 ಸಮಸ್ಯೆಗಳ ಪ್ರಶ್ನೆ ಎತ್ತಿ ಅಶೋಕ್ ಚಾಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.